ನನ್ನ ಆತ್ಮೀಯ ಸ್ನೇಹಿತರೆ, ಬಂಧುಗಳೇ ಹಾಗೂ ವೀಕ್ಷಕರೇ, ಪುಣ್ಯಕ್ಷೇತ್ರ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಇವತ್ತು ನಾನು ಕುಂಭಮೇಳದ ಕುರಿತು ಮಾಹಿತಿಯನ್ನು ವಿಡಿಯೋ ಮೂಲಕ ಹಂಚಿಕೊಳ್ಳುತ್ತಿದ್ದೇನೆ. ಕುಂಭಮೇಳ ಅಂದರೆ ಏನು, ಕುಂಭಮೇಳ ಹೇಗೆ ಪ್ರಾರಂಭವಾಯಿತು, ಕುಂಭಮೇಳ ಎಲ್ಲಿ ಆಚರಿಸಲಾಗುತ್ತದೆ ಎಂಬುದರ ಮಾಹಿತಿಯನ್ನು ಈಗ ನಾನು ಹೇಳುತ್ತೇನೆ. ಕುಂಭಮೇಳದ ಅರ್ಥವನ್ನು ಈಗ ನಾನು ಹೇಳುತ್ತೇನೆ. ಕುಂಭಮೇಳದ ಕುಂಭ ಸಂಸ್ಕೃತದ ಪದವಾಗಿದ್ದು, ಕುಂಭ ಎಂದರೆ ಮಡಿಕೆ ಅಥವಾ ಕಳಶ ಎಂದರ್ಥ, ಮೇಳ ಎಂದರೆ ಒಗ್ಗೂಡುವುದು ಎಂದರ್ಥ. ಕುಂಭಮೇಳದ ಪೌರಾಣಿಕ ಹಿನ್ನೆಲೆ ಹಾಗೂ ಮಹತ್ವದ ಕುರಿತು ಮಾಹಿತಿಯನ್ನು ಈಗ ನಾನು ನೀಡುತ್ತೇನೆ. ಕುಂಭಮೇಳ ವೇದಗಳಾದ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದದಲ್ಲಿ ಉಲ್ಲೇಖವಾಗಿದೆ. ಬಹುತೇಕ ಹಿಂದೂಗಳು ನಂಬುವ ಪ್ರಕಾರ ಕುಂಭಮೇಳ ಪ್ರಾರಂಭವಾದದ್ದು ಹಿಂದೂ ಪುರಾಣದಲ್ಲಿ ಉಲ್ಲೇಖವಾಗಿರುವ ಸಮುದ್ರ ಮಂಥನದ ಸಮಯದಲ್ಲಿ. ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ಅಸುರರ ಮಧ್ಯೆ ಅಮೃತಕ್ಕಾಗಿ ಪೈಪೋಟಿ ನಡೆಯುತ್ತದೆ. ದೇವತೆಗಳು ಮತ್ತು ಅಸುರರು ವಾಸುಕಿ ಸರ್ಪವನ್ನು ಹಗ್ಗವಾಗಿ ಬಳಸಿ ಮಂದಾರ ಪರ್ವತವನ್ನು ಕಡುಗೋಲನ್ನಾಗಿ ಮಾಡಿಕೊಂಡರು. ದೇವ ಮತ್ತು ದಾನವರು ಸಮುದ್ರ ಮಂಥನದ ಕ್ಷೀರಸಾಗರವನ್ನು ಮಥಿಸಿ ಕ್ಷೀರಸಾಗರದಿಂದ ಅಮೃತದ ಕಳಶ ಹೊರಬರುತ್ತದೆ. ದೇವತೆಗಳು ಮೊದಲು ಅಮೃತವನ್ನು ಪಡೆದುಕೊಳ್ಳುತ್ತಾರೆ. ಅಮೃತಕ್ಕಾಗಿ ದೇವತೆಗಳು ಮತ್ತು ದಾನವರ ಮಧ್ಯೆ ಯುದ್ಧ ನಡೆಯುತ್ತದೆ. ದಾನವರ ಕೈಗೆ ಅಮೃತ ದೊರೆತರೆ ಅನಾಹುತವಾಗಬಹುದೆಂದು ಗಮನಿಸಿದ ಗರುಡ ದೇವನು ಅಮೃತ ಹೊಂದಿರುವ ಕಳಶವನ್ನು ಪಡೆದುಕೊಂಡು ಯುದ್ಧ ನಡೆಯುವ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಕೊಂಡೊಯ್ಯುವಾಗ ಅಮೃತದ 4 ಬಿಂದುಗಳು ಭೂಲೋಕದ ಮೇಲೆ ಬೀಳುತ್ತದೆ. ಆ ಅಮೃತದ ಬಿಂದುಗಳು ಬಿದ್ದ ಸ್ಥಳಗಳು ಯಾವುವೆಂದರೆ ಹರಿದ್ವಾರ ಉತ್ತರಾಖಂಡ ರಾಜ್ಯ, ಪ್ರಯಾಗ್ರಾಜ್ ಉತ್ತರ ಪ್ರದೇಶ್ ರಾಜ್ಯ, ಉಜ್ಜೈನ್ ಮಧ್ಯಪ್ರದೇಶ್ ರಾಜ್ಯ ಮತ್ತು ನಾಸಿಕ್ ಮಹಾರಾಷ್ಟ್ರ ರಾಜ್ಯ. ಹರಿದ್ವಾರವು ಗಂಗಾ ನದಿ ದಡದ ಮೇಲೆ ಸ್ಥಿತವಾಗಿದ್ದರೆ, ಪ್ರಯಾಗ್ರಾಜ್ ಅಥವಾ ಪ್ರಯಾಗ ಅಥವಾ ಅಲಹಾಬಾದ್ ನಗರವು ತ್ರಿವೇಣಿ ಸಂಗಮವಾದ ಗಂಗಾ, ಯಮುನಾ ಮತ್ತು ಗುಪ್ತಗಾಮಿನಿಯಾದ ಸರಸ್ವತಿ ನದಿ ದಡದ ಮೇಲೆ ಸ್ಥಿತವಾಗಿದೆ. ಉಜ್ಜಯಿನಿ ನಗರವು ಕ್ಷಿಪ್ರಾ ನದಿ ದಡದ ಮೇಲೆ ಸ್ಥಿತವಾಗಿದ್ದರೆ, ನಾಸಿಕ್ ನಗರವು ಗೋದಾವರಿ ನದಿ ದಡದ ಮೇಲೆ ಸ್ಥಿತವಾಗಿದೆ. ಕುಂಭಮೇಳದ ಮಹತ್ವದ ಕುರಿತು ಮಾಹಿತಿಯನ್ನು ಈಗ ನಾನು ನೀಡುತ್ತೇನೆ. ಕುಂಭಮೇಳದ ಸಮಯದಲ್ಲಿ ಪುಣ್ಯಕ್ಷೇತ್ರಗಳಲ್ಲಿರುವ ನದಿಗಳಲ್ಲಿ ಸ್ನಾನ ಅಥವಾ ಶಾಹಿ ಸ್ನಾನವನ್ನು ಭಕ್ತಾದಿಗಳು ಮಾಡಿದರೆ ತಮ್ಮ ಪಾಪಕರ್ಮಗಳಿಂದ ಮುಕ್ತರಾಗಿ ಪ್ರಾಯಶ್ಚಿತ್ಯವನ್ನು ಪಡೆಯುತ್ತಾರೆ. ಕುಂಭಮೇಳದ ಸಮಯದಲ್ಲಿ ಮಾಘಮೇಳವನ್ನು ಆಯೋಜಿಸುತ್ತಾರೆ. ಮಾಘಮೇಳವನ್ನು ಮಾಘ ಮಾಸದಲ್ಲಿ ಅಥವಾ ಗ್ರೆಗೋರಿಯನ್ ಕ್ಯಾಲೆಂಡರಿನ ಜನವರಿ ಮತ್ತು ಫೆಬ್ರವರಿ ತಿಂಗಳಿನಲ್ಲಿ ಆಯೋಜಿಸುತ್ತಾರೆ. ಈ ಮಾಘಮೇಳವು ಕುಂಭಮೇಳದ ಭಾಗವಾಗಿದ್ದು, ಪ್ರತಿ 12 ವರ್ಷಗಳ ನಂತರ ದೇಶದ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಪುಣ್ಯಕ್ಷೇತ್ರಗಳಿಗೆ ಬಂದು ನದಿಗಳಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಪುನೀತರಾಗುತ್ತಾರೆ. ಪ್ರತಿ 12 ವರ್ಷಕ್ಕೊಮ್ಮೆ ಮಾಘಮೇಳ ಆಯೋಜಿಸೋ ಜೊತೆಗೆ ಜ್ಯೋತಿಷಾಸ್ತ್ರದ ಪ್ರಕಾರ ಗುರು, ಸೂರ್ಯ ಮತ್ತು ಚಂದ್ರ ಶುಭ ಸ್ಥಾನವನ್ನು ಪಡೆದಿದೆ. ಮಾಘಮೇಳವನ್ನು ಕುಂಭಮೇಳ ಎಂದು ಕರೆಯುತ್ತಾರೆ. ಈಗ ಪ್ರಸ್ತುತವಾಗಿ ಈ ವರ್ಷ ಮಹಾಕುಂಭಮೇಳ 2025 ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ. ಪ್ರಯಾಗ ಮತ್ತು ಹರಿದ್ವಾರದಲ್ಲಿ ನಡೆಯುವ ಕುಂಭಮೇಳ 6 ವರ್ಷಗಳ ಅಂತರವಿರುತ್ತದೆ. ಈ 2 ಕುಂಭಮೇಳಗಳು ಮಹಾ ಮತ್ತು ಅರ್ಧ ಕುಂಭಮೇಳ ವೈಶಿಷ್ಟ್ಯವೆನಿಸಿಕೊಂಡಿದೆ. ಉಜ್ಜೈನ್ ಹಾಗೂ ನಾಶಿಕ್ನಲ್ಲಿ ನಡೆಯುವ ಕುಂಭಮೇಳದ ಅವಧಿ 1 ವರ್ಷದ ಒಳಗೆ ಅಥವಾ 1 ವರ್ಷದ ನಂತರವೆನ್ನಬಹುದು. ಈಗ ನಡೆಯುತ್ತಿರುವ ಕುಂಭಮೇಳವು ಮಹಾಕುಂಭಮೇಳವಾಗಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಥವಾ ಪ್ರಯಾಗದಲ್ಲಿ ಆಯೋಜಿಸಲಾಗುತ್ತಿದೆ. ಈ ಕುಂಭಮೇಳವು 144 ವರ್ಷಗಳ ನಂತರ ನಡೆಯುತ್ತಿದೆ. ಕುಂಭಮೇಳದ ಪ್ರಯುಕ್ತವಾಗಿ ಯಾರು ಶುಭ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡುತ್ತಾರೋ ಅಂಥವರಿಗೆ ಮೋಕ್ಷ ದೊರೆಯುತ್ತದೆ ಮತ್ತು ಜನನ ಹಾಗೂ ಮರಣದ ಚಕ್ರದಿಂದ ಮುಕ್ತಿಯನ್ನು ಪಡೆಯುತ್ತಾರೆ. ಪ್ರಯಾಗ್ರಾಜ್ ಮಹಾಕುಂಭಮೇಳದ ವೈಶಿಷ್ಟ್ಯವೇನೆಂದರೆ ಗುರುಗ್ರಹವು ವೃಷಭ ರಾಶಿಯಲ್ಲಿ ಪ್ರವೇಶವಾಗಿರುವುದು ಮತ್ತು ಸೂರ್ಯ ಮತ್ತು ಚಂದ್ರಗ್ರಹಗಳು ಮಕರ ರಾಶಿಯಲ್ಲಿ ಪ್ರವೇಶವಾಗಿರುವುದು ಗಮನಿಸಬೇಕಾದ ವಿಷಯ.
ಕುಂಭಮೇಳವು ಪ್ರಯಾಗ್ರಾಜ್ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿ, ಹರಿದ್ವಾರ ಗಂಗಾ ನದಿ, ನಾಶಿಕ್ ತ್ರಯಂಬಕ ಗೋದಾವರಿ ನದಿ, ಉಜ್ಜಯಿನಿ ಶಿಪ್ರಾ ನದಿ ಬಿಟ್ಟರೆ ಕುಂಭಮೇಳವನ್ನು ಪಶ್ಚಿಮ ಬಂಗಾಳದ ಬನ್ಸ್ಪೇರಿಯಾದಲ್ಲಿ 700 ವರ್ಷಗಳ ನಂತರ ಅಂದರೆ 2023ರಲ್ಲಿ ಆಯೋಜಿಸಲಾಗಿದೆ. ಬನ್ಸ್ಪೇರಿಯಾ ಪಶ್ಚಿಮ ಬಂಗಾಳದ ರಾಜಧಾನಿಯಾದ ಕೋಲ್ಕತ್ತಾದಿಂದ 45 ಕಿಲೋಮೀಟರ್ ದೂರದಲ್ಲಿದ್ದು, ಪ್ರಯಾಗದಂತೆ ಇದು ಕೂಡ ತ್ರಿವೇಣಿ ಸಂಗಮವಾಗಿದ್ದು, ಹುಗ್ಳಿ ನದಿ, ಸರಸ್ವತಿ ನದಿ ಮತ್ತು ಜಮುನಾ ನದಿ ದಡದ ಮೇಲೆ ಸ್ಥಿತವಾಗಿದೆ. ಅನೇಕ ಸಾಧು ಸಂತರು, ಅಘೋರಿಗಳು ಮತ್ತು ನಾಗಸಾಧುಗಳು ಕುಂಭಮೇಳದ ಪವಿತ್ರ ಸ್ನಾನದಲ್ಲಿ ಮಿಂದೆದ್ದು ಪುನೀತರಾಗಿದ್ದಾರೆ. ಈ ವರ್ಷ ಮಹಾಕುಂಭಮೇಳದ ವೈಶಿಷ್ಟ್ಯವೇನೆಂದರೆ, ಅಮೆರಿಕಾದ ಪ್ರತಿಷ್ಠಿತ ಕಂಪನಿ ಆಪಲ್ ಕಂಪನಿಯ ಸಂಸ್ಥಾಪಕರಾದ ದಿವಂಗತ ಸ್ಟೀವ್ ಜಾಬ್ಸ್ ರವರ ಪತ್ನಿಯಾದ ಲಾರೆನ್ ಪೌವೆಲ್ ರವರು 2025ರ ಮಹಾಕುಂಭಮೇಳದಲ್ಲಿ ಭಾಗವಹಿಸಿದರು ಮತ್ತು ಇಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಕುಂಭಮೇಳದಲ್ಲಿ ನಾಗಸಾಧುಗಳು ತಾವು ಪವಿತ್ರ ಸ್ನಾನ ಅಥವಾ ಶಾಹಿ ಸ್ನಾನ ಮಾಡೋ ಮೊದಲು ತಮ್ಮ ಆಯುಧಗಳಾದ ತ್ರಿಶೂಲ, ಖಡ್ಗ, ಪರಶು, ಗದೆಯನ್ನು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ಮುಂದಾಗುತ್ತಾರೆ. ಕುಂಭಮೇಳದಲ್ಲಿ ಭಾಗವಹಿಸಿದ ನಂತರ ಈ ನಾಗಸಾಧುಗಳು ತಮ್ಮ ಆಕಾರಗಳಿಗೆ ಹಿಂದಿರುಗುತ್ತಾರೆ. ಕುಂಭಮೇಳದ ಐತಿಹಾಸಿಕ ಹಿನ್ನೆಲೆಯ ಕುರಿತು ಮಾಹಿತಿಯನ್ನು ಈಗ ನಾನು ನೀಡುತ್ತೇನೆ. ಕ್ರಿಸ್ತಶಕ 7ನೇ ಶತಮಾನದ ಸಮಯದಲ್ಲಿ ಚೀನಾದ ಯಾತ್ರಿಕ ಹ್ಯುಯೆನ್ಸಾಂಗನು ತನ್ನ ಭಾರತದ ಭೇಟಿಯ ಸಂದರ್ಭದಲ್ಲಿ ಪ್ರಯಾಗದ ಕುಂಭಮೇಳದ ಕುರಿತು ಮಾಹಿತಿಯನ್ನು ನೀಡಿದನು ಮತ್ತು ಪ್ರಯಾಗ ರಾಜ ಹರ್ಷವರ್ಧನನ ರಾಜಧಾನಿಯಾಗಿತ್ತು. ಅಲ್ಲಿ ಸಾವಿರಾರು ಹಿಂದೂ ದೇವಾಲಯಗಳು ಮತ್ತು 2 ಬೌದ್ಧ ದೇವಾಲಯಗಳು ಇತ್ತು ಮತ್ತು ಭಕ್ತಾದಿಗಳು ಭಕ್ತಿಯಿಂದ ನದಿಯಲ್ಲಿ ತ್ರಿವೇಣಿ ಸಂಗಮದ ಸ್ಥಳದಲ್ಲಿ ಪವಿತ್ರ ಸ್ನಾನವನ್ನು ಮಾಡುತ್ತಾರೆ ಎಂದು ದಾಖಲಿಸಿಕೊಂಡನು. ಕುಂಭಮೇಳವು ಭಾರತ ಉಪಖಂಡದಲ್ಲಿ ಅನಾದಿ ಕಾಲದಿಂದಲೂ ಆಯೋಜಿಸಲಾಗುತ್ತಿದೆ. ಕುಂಭಮೇಳದ ಆಚರಣೆ ತಂದಿದ್ದು ಆದಿಶಂಕರಾಚಾರ್ಯರು. ಹಿಂದೂ ಧರ್ಮ ಅವನತಿಯ ಹಾದಿಯಲ್ಲಿದ್ದಾಗ ಮತ್ತೆ ಪುನರುಜ್ಜೀವನಗೊಳಿಸುವಂತೆ ಮಾಡಿ ವಿವಿಧ ಮನಸ್ಥಿತಿ ಹಾಗೂ ವಿಚಾರಧಾರೆಯ ಸಾಧು ಸಂತರನ್ನು ಒಂದೆಡೆ ಬರುವಂತೆ ಪ್ರಯತ್ನದ ಫಲವಾಗಿ ಕುಂಭಮೇಳದ ಆಚರಣೆಯನ್ನು ಜಾರಿಗೆ ತಂದರು ಎಂದು ಹೇಳಲಾಗುತ್ತದೆ. ದಶನಾಮಿ ಪಂಥದ ಹೆಸರಿನಲ್ಲಿ 10 ಸಾಧು ಸಂತರನ್ನು ಜೋಡಿಸಿದ ಕೀರ್ತಿ ಶಂಕರಾಚಾರ್ಯರಿಗೆ ಸಲ್ಲುತ್ತೆ. ಶಸ್ತ್ರ ಮತ್ತು ಶಾಸ್ತ್ರವನ್ನು ಅಭ್ಯಾಸ ಮಾಡುವ ವೀರ ಸನ್ಯಾಸಿ ಪಂಥವನ್ನು ಸ್ಥಾಪಿಸಿ ಧರ್ಮರಕ್ಷಣೆಯ ಹೊಣೆಯನ್ನು ಸಾಧು ಸಂತರಿಗೆ ಕೊಟ್ಟವರೇ ಶಂಕರಾಚಾರ್ಯರು. ಆ ವೀರ ಸನ್ಯಾಸಿ ಪಂಥವನ್ನೇ ನಾಗಸಾಧುಗಳೆಂದು ಕರೆಯುತ್ತಾರೆ. ತುಳಸಿದಾಸರ ರಾಮಚರಿತ್ ಮಾನಸ್, ಅಬ್ದುಲ್ ಫಜಲ್ನ ಐನ ಅಕ್ಬರಿ ಮತ್ತು ಖ್ವಾಜಾ ನಿಜಾಮುದ್ದೀನ್ ಅಹಮದ್ ರವರ ತಬಾಕತಿ ಅಕ್ಬರಿಯಲ್ಲಿ ಪ್ರಯಾಗದಲ್ಲಿ ನಡೆಯುತ್ತಿರುವ ಕುಂಭಮೇಳದ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಬ್ರಿಟಿಷರ ದಾಖಲೆಗಳಲ್ಲಿ 1856ನೇ ಇಸ್ವಿಯಲ್ಲಿ ಕುಂಭಮೇಳ ನಡೆದಿತ್ತು ಎಂಬ ಉಲ್ಲೇಖಗಳು ನಮಗೆ ಸಿಗುತ್ತವೆ. 1857ನೇ ಇಸ್ವಿಯಲ್ಲಿ ಬ್ರಿಟಿಷರ ವಿರುದ್ಧ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ. ಇದರ ಮೂಲ ಕಾರಣ 1856ನೇ ಇಸ್ವಿಯಲ್ಲಿ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳವೇ ಕಾರಣ ಎಂದು ಹೇಳಲಾಗುತ್ತದೆ. ಆದರೆ 1942ನೇ ಇಸ್ವಿ 2ನೇ ವಿಶ್ವಯುದ್ಧ ನಡೆಯುವ ಸಮಯದಲ್ಲಿ ಕುಂಭಮೇಳವನ್ನು ತಡೆಯುವ ಸಾಹಸವನ್ನು ಭಾರತದಲ್ಲಿ ಬ್ರಿಟಿಷ್ ಸರ್ಕಾರವು ಪ್ರಯತ್ನ ಪಟ್ಟಿತ್ತು. ಬ್ರಿಟಿಷ್ ಸರ್ಕಾರ ಮಾಡಿದ ಪ್ರಯತ್ನವೇನೆಂದರೆ, ಅದು 2ನೇ ವಿಶ್ವಯುದ್ಧದ ಸಮಯದಲ್ಲಿ ಜಪಾನ್ ದೇಶವು ಭಾರತದ ಮೇಲೆ ಬಾಂಬ್ ದಾಳಿ ಮಾಡುವ ಸಂಚನ್ನು ರೂಪಿಸಿದ್ದಾರೆ ಹಾಗೂ ಲಕ್ಷಾಂತರ ಜನ ಒಂದು ಕಡೆ ಸೇರಿದರೆ ಜಪಾನ್ ವಾಯುಸೇನೆ ದಾಳಿಯಿಂದ ಸಾವಿರಾರು ಜನರ ಸಾವು ನೋವಿಗೆ ಕಾರಣರಾಗಬಹುದು ಎಂಬ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ ಪರಿಣಾಮವಾಗಿ ಬಹುತೇಕ ಯಾತ್ರಿಗಳು ಸಾಧು ಸಂತರು 1942ನೇ ಇಸ್ವಿ ಕುಂಭಮೇಳದಲ್ಲಿ ಭಾಗವಹಿಸಲಿಲ್ಲ. ಅಂದರೆ ಅಂದು ಕುಂಭಮೇಳದಲ್ಲಿ ಭಾಗವಹಿಸಿದ ಒಟ್ಟು ಸಂಖ್ಯೆ 20 ಲಕ್ಷ ಅಥವಾ 2 ಮಿಲಿಯನ್. 1954ನೇ ಇಸ್ವಿ ಸ್ವಾತಂತ್ರ್ಯ ಭಾರತದ ಮೊಟ್ಟಮೊದಲ ಕುಂಭಮೇಳ ಜರುಗಿದ್ದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ. ಅದು ಜನವರಿ 14, 1954ನೇ ಇಸ್ವಿ ಕುಂಭಮೇಳ ಪ್ರಾರಂಭವಾಯಿತು. ಈ ವರ್ಷ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಭಾಗವಹಿಸಿದ ನಮ್ಮ ದೇಶದ ಗಣ್ಯರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗಿದ್ದಾರೆ. ಮಹಾಕುಂಭಮೇಳದಲ್ಲಿ ಭಾಗವಹಿಸಿದ ನಮ್ಮ ದೇಶದ ಗಣ್ಯರ ಛಾಯಾತುಣುಕುಗಳನ್ನು ಈಗ ನಾನು ಹಂಚಿಕೊಳ್ಳುತ್ತಿದ್ದೇನೆ.
ವಿವಿಧ ರೀತಿಯ ಕುಂಭಮೇಳಗಳ ಕುರಿತು ಮಾಹಿತಿಯನ್ನು ಈಗ ನಾನು ನೀಡುತ್ತೇನೆ. ವಿವಿಧ ರೀತಿಯ ಕುಂಭಮೇಳಗಳು ಯಾವುವು ಎಂದರೆ ಪೂರ್ಣ ಕುಂಭಮೇಳ. ಈ ಮೇಳವನ್ನು ಕೆಲವು ಬಾರಿ ಕುಂಭ ಅಥವಾ ಪೂರ್ಣ ಕುಂಭವೆಂದು ಕರೆಯೋದಲ್ಲದೆ ಈ ಮೇಳ ಪ್ರತಿ 12 ವರ್ಷಕ್ಕೊಮ್ಮೆ ನಿಗದಿತ ದಿನಾಂಕಕ್ಕೆ ಆಯೋಜಿಸಲಾಗುತ್ತದೆ. ಮಹಾಕುಂಭಮೇಳ. ಈ ಮೇಳವನ್ನು ಪೂರ್ಣ ಕುಂಭಮೇಳದಂತೆ ಪ್ರತಿ 12 ವರ್ಷಕ್ಕೊಮ್ಮೆ ಅಥವಾ 144 ವರ್ಷಕ್ಕೊಮ್ಮೆ ಆಯೋಜಿಸಲಾಗುತ್ತದೆ. 144 ವರ್ಷಗಳು ಮನುಷ್ಯನ ಜೀವಿತಾವಧಿಯ ಕಾಲಕ್ಕಿಂತ ಹೆಚ್ಚು ಎಂದು ಅಭಿಪ್ರಾಯಪಟ್ಟ ಉತ್ತರ ಪ್ರದೇಶದ ಹಾಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರವರು ಕುಂಭಮೇಳದ ಅವಧಿಯು 12 ವರ್ಷಗಳು ಎಂದು ಘೋಷಿಸಿದರು. ಅರ್ಧ ಕುಂಭಮೇಳ. ಈ ಮೇಳವು ಪ್ರತಿ 6 ವರ್ಷಕ್ಕೊಮ್ಮೆ ಆಯೋಜಿಸುತ್ತಾರೆ. 2 ಪೂರ್ಣ ಕುಂಭಮೇಳಗಳ ನಡುವೆ ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ ಈ ಮೇಳವು ನಡೆಯುತ್ತದೆ. ಈ ಅರ್ಧ ಕುಂಭಮೇಳದ ಅವಧಿಯನ್ನು ಯುಪಿಯ ಹಾಲಿ ಸಿಎಂ ಯೋಗಿ ಆದಿತ್ಯನಾಥ್ ರವರು 6 ವರ್ಷಕ್ಕೊಮ್ಮೆ ನಡೆಯುತ್ತದೆ ಎಂದು ಘೋಷಿಸಿದ್ದಾರೆ. ಕುಂಭಮೇಳದ ಕುರಿತು ಸಮಗ್ರ ಮಾಹಿತಿಯನ್ನು ವಿಡಿಯೋ ಮೂಲಕ ನೀಡಿದ್ದು, ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅದರಲ್ಲಿರುವ ಆಲ್ ನೋಟಿಫಿಕೇಷನ್ ಕಾಲಮನ್ನು ಕ್ಲಿಕ್ ಮಾಡೋದನ್ನು ತಪ್ಪದೆ ಮರೆಯಬೇಡಿ.